ನೀನು ಎದೆ ಮ್ಯಾಕೆ ಎಲ್ಲಿ ಗಂಟ ಅವ್ವ ಅನ್ನೋ ಅಚ್ಚೆ ಮಾತ್ರ ಇತ್ತೋ ಅಲ್ಲಿ ಗಂಟ ಪೂರ್ತಿಯಾಗಿ ನನ್ನ ಮಾತನ್ನೇ ಕೇಳ್ತಿದ್ದೆ. ಆದ್ರೆ ಆಮ್ಯಾಕೆ ಸ್ನೇಹ ಅನ್ನೋ ಅಚ್ಚೆ ಬಂದ್ಮ್ಯಾಕು ನನ್ನ ಮಾತು ಕೇಳು ಅಂದರೆ ಕೇಳ್ತೀಯೇ? ಇದು ನಾವು ಹಿಂಗೆ ಹೇಳ್ತಿದ್ಯಾ? ನನಗೆ ನೀನು ಹೆಂಗೋ ನಮ್ಮರು ಹಂಗೆಯ. ನನಗೆ ಗೊತ್ತು ಮಗ, ಅದ್ರ ಬಗ್ಗೆ ನಂಗೆ ಏನು ಬೇಸರ ಇಲ್ಲ. ಆದರೆ ನೀನು ಎತ್ತ ತಾಯಿಯಾಗಿ ನಂದು ಸ್ವಾರ್ಥ ಇರೋಕ್ಕಿಲ್ವೇ? ನನ್ನ ಮಗ ನನ್ನ ಕಣ್ಮುಂದೆ ಸಂತೋಷವಾಗಿ ಬಾಳಿ ಬದುಕಬೇಕು ಅಂತ ಈ ಜೀವ ಬಯಸಕ್ಕಿಲ್ವೇ? ನೀನು ಹಿಂಗೆ ಕೊರಗಬಾರ್ದು ಅಂತಲೇ ನೀನು ಲಗ್ನ ಆಗೋದಕ್ಕೆ ನನ್ನ ಗಡುವು ಕೊಟ್ಟಿದ್ದು ಮಗ. ನಿನಗೆ ನನ್ನ ಮ್ಯಾಗ ಕ್ವಾಪ ಐತೆ ಅಂತ ಗೊತ್ತು. ಆ ಕ್ವಾಪ್ದಾಗೆ ನಮ್ಮ ಸ್ನೇಹನ ಹೃದಯ ಹಾಕಿರೋ ಹುಡುಗಿನ ಹುಡುಕ್ತಿದ್ಯಾ ಅಂತಲೂ ಗೊತ್ತು. ಆದರೆ ಇದೆಲ್ಲ ಆಗಕ್ಕಿಲ್ಲ ಮಗ. ಅವ ನಿನ್ನ ಮ್ಯಾಕಿರೋ ಕೋಪಕ್ಕೆ ನಾನು ಹುಡುಕ್ತಾ ಇಲ್ಲವ. ಶ್ರದ್ಧೆ ಭಕ್ತಿಯಿಂದಾನೆ ಆ ಹುಡುಗಿನ ಹುಡುಕ್ತಾ ಇವನಿ. ಈ ಕೆಲಸ ಹಾಗೆ ಆಗ್ತದವ. ನಮ್ಮ ಹೃದಯ ನಂಗೆ ಸಿಗ್ತದೆ. ಸಮುದ್ರದಾಗೆ ಸೂಜಿ ಹುಡ್ಕಂಗೆ ಎಲ್ಲೆಲ್ಲಿ ಅಂತ ಹುಡುಕ್ತೀಯ, ಯೋಟು ಅಂತ ಅಲ್ದಾಡ್ತೀಯ. ಇದೆಲ್ಲ ಸುಲಭಕ್ಕಾಗೋ ಕೆಲಸ ಅಲ್ಲ ಮಗ. ಸುಲಭವಾಗಿ ಆಗಿಲ್ಲ ಅಂದ್ರೂ ಒದ್ದಾಡ್ಕೊಂಡಾದ್ರೂ ನಮ್ಮ ಹೃದಯ ಹಾಕೊಂಡಿರೋ ಹುಡುಗಿನ ಹುಡುಕ್ತೀನವ. ಆ ನಂಬಿಕೆ ಇರೋ ಹೊತ್ತಿಗೆ ಅಲ್ವೇ ಈಟೆಲ್ಲ ಪ್ರಯತ್ನ ಪಡ್ತಿರೋದು. ಆಯ್ತು ಮಗ, ಆ ಹುಡುಗಿ ಸಿಗ್ಲಿ ಅಂತಲೇ ನಾನು ಹಾರೈಸ್ತೀನಿ. ಆದರೆ ಆ ಹುಡ್ಕಾಟ್ದಾಗೆ ನೀರಿಲ್ದೇ ಇರೋ ನಿರಾಸೆ ಬಾವಿನಗೆ ಎಲ್ಲಿ ಬಿದ್ದೋಯ್ತೀಯೋ ಅನ್ನೋ ಭಯ. ಯಾವ ಮಾಹಿತಿನೂ ಸಿಗದೆ, ಡಾಕ್ಟ್ರು ಬೆಂಬಲ ಇಲ್ಲದೆ ಎಲ್ಲಿ ಅಂತ ಹುಡುಕ್ತೀಯ ಮಗ? ನೋಡು, ನಿಂಗೆ ಅಂತಲೇ ಈ ಮನೆಗೆ ಅಂತಲೇ ಒಂದು ಜೀವ ತಯಾರಾಗೈತೆ. ನಮ್ಮ ರಾಧಾ ನಿನ್ನ ಸಂದಾಗಿ ನೋಡ್ಕೊತಾಳೆ. ಇದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ರಾಧಾನೇ ಲಗ್ನ ಆಗ್ಬಿಡು ಮಗ. ನೀ ಕೊಟ್ಟಿರೋ ಮಾತನ್ನ ಮೀರ್ಬೇಕನ್ನೋ ಯಾವ ಉದ್ದೇಶ ನಂಗಿಲ್ಲವ. ಆದರೆ ಮಾತುಗೋಸ್ಕರ ಮನ್ಸಿನಾಗಿರೋ ನಮ್ಮವ್ರ ಜಾಗನ ಬೇರೆ ಯಾರಿಗೋ ಬಿಟ್ಕೊಡೋಕೆ ನಂಗೆ ಇಷ್ಟ ಇಲ್ಲವ. ಯಾಕಂದರೆ ನಾನು ನಮ್ಮವ್ರನ್ನ ಬರೀ ಪಿರುತಿ ಮಾಡಿಲ್ಲ, ಮನ್ಸನ್ನ ಇಟ್ಕೊಂಡು ಪೂಜೆ ಮಾಡಿವ್ನಿ. ಹಂಗಲ್ಲ ಮಗ. ಅವ ಕಾದಷ್ಟು ಸಿಹಿ ಎಣ್ಣೆ ಸಿಗ್ತದೆ ಅಂತ ನೀನೇ ಹೇಳ್ತಿದ್ದೆ. ಅಂಥದ್ರಾಗೆ ನಮ್ಮ ಹೃದಯ ಹಾಕೊಂಡಿರೋ ಹುಡುಗಿ ಸಿಗಾಕಿಲ್ವೇ? ಕಾಯಮ್ಮ, ನಮ್ಮ ಹೃದಯ ನಂಗೆ ಸಿಗ್ತದೆ. ದಯವಿಟ್ಟು ಅವ ಈ ಇಸಿದಾಗೆ ನನ್ನ ತಡೆದಿಟ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಬೇಡ. ನಿನ್ನ ಕೈ ಮುಗಿತೀನಿ. ನಾನು ಹೇಳ್ಕೊಟ್ಟ ತತ್ವಗಳನ್ನ ನನ್ನ ಮಗ ನನಗೆ ವಾಪಸ್ ಕೊಡ್ತಾವನೆ. ಕಾದು ಕಾದು ಫಲ ಸಿಗ್ತದೋ ಇಲ್ಲ ಬದುಕೆ ಮಂಕಾಗೋಯ್ತದೋ ಬಲ್ಲವ್ರು ಯಾರು. ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ. ನನ್ನ ಮಗನ ಹೆಸರು ಬಳಸ್ಕೊಂಡು ನಿಮ್ಮ ಹೋಟೆಲ್ಗೆ ನುಗ್ಗಿ CCTV ಫುಟೇಜ್ ಕದ್ದಿದ್ದಾರೆ. ಕೇಳಕ್ ಹೋದ್ರೆ ನನ್ನ ಮೇಲೆ ಕೈ ಮಾಡ್ತಾರೆ. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ವೈಭವ್. ಕಾಮ್ ಡೌನ್ ಕೇಶವ್, ಕಾಮ್ ಡೌನ್. ಅವ್ರಿಗೆ ನಾವು ಯಾರು ಏನು ಅಂತ ಇನ್ನು ಡೀಟೇಲ್ ಆಗಿ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದಕ್ಕೆ ಅವ್ರು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅವ್ರ ಬಿಲ್ಡಪ್ ಬಾಲಾನ ನಾವು ಕಟ್ ಮಾಡಲೇಬೇಕು ವೈಭವ್. ಡೂ ಯು ಥಿಂಕ್ ಐ ಲೀವ್ ದಮ್? ನೋ ವೇ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಎದುರಿಗೆ ಬಂದು ನನಗೆ ಸವಾಲು ಹಾಕೋಗೋಕ್ಕೆ. ಅವಳು ಕುಬ್ ಕರ್ಸೋ ತನಕ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾರಾದರೂ ನನ್ನ ಕಾರ್ ಟಚ್ ಮಾಡಿದ್ರೆ ಅವ್ರ ಕೈ ಕಟ್ ಮಾಡೋನು. ಅಂಥದ್ರಲ್ಲಿ ನನ್ನ ಸ್ಟೇಟಸ್ ಟಚ್ ಮಾಡಕ್ಕೆ ಬಂದರೆ ಅವ್ರನ್ನ ನಾನು ಸುಮ್ಮನೆ ಬಿಡ್ತೀನ. ನಮ್ಮಿಬ್ಬರನ್ನ ಟಚ್ ಮಾಡಿರೋದಕ್ಕೆ ನರಕ ಅನುಭವಿಸ್ಬೇಕು ಅವರು. ಹಾಗೆ ಮಾಡ್ಬೇಕು ನಾವು ವೈಭವ್. ನೋಡಿದ ತಕ್ಷಣ ಕೂಗಾಡೋದಕ್ಕೆ, ಮುಟ್ಟಿದ ತಕ್ಷಣ ಎಗ್ರಾಡೋದಕ್ಕೆ ನಾವು ಅವ್ರ ಥರ ಏನು ಲೋಕಲ್ ಅಲ್ಲ. ನಮಗೆ ಅಂತಲೇ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡಲ್ಲೇ
ಅವ್ರಿಗೆ ಟಾರ್ಚರ್ ಕೊಡೋಣ. ಡೋಂಟ್ ವರಿ ಕೇಶವ್, ಡೋಂಟ್ ವರಿ. ಪಾಪ ಮರ ನಮ್ಮಣ್ಣ ಯಾವತ್ತೂ ಯಾರ ಹತ್ರನೂ ಬೇಡದಿರೋ ಜೀವ. ಇವತ್ತು ಅಷ್ಟೊಂದು ಬೇಡ್ಕೊಂಡ್ರೂ ಆ ಜೀವಕ್ಕೆ ಫಲ ಸಿಗ್ತಿಲ್ವಲ್ಲ. ಏ ಹುಲಿ, ನಾವು ಸುಮ್ಕೆ ಇರೋದು ಬೇಡ ಕಂಡಲ್ಲ. ಆ ಡಾಕ್ಟ್ರ್ ಮನೆಗೆ ಇವತ್ತೇ ಹೋಗ್ಬಿಟ್ಟು ಕುತ್ತಿಗೆ ಮೇಲೆ ಚಾಕಿ ಇಟ್ಟು ಕೇಳುವ. ಆಗ ಪೊಲೀಸ್ನವರು ನಿನ್ನ ಕೈಗೆ ಸ್ಲೇಟ್ ಕೊಡ್ತಾರೆ, ಪರವಾಗಿಲ್ವಾ? ಏ ಯಾರ ಮಾರ ನೀನು? ನಮ್ಮ ಅಣ್ಣನಿಗೋಸ್ಕರ ಅಷ್ಟು ಕೂಡ ಮಾಡ್ಲಿಕ್ಕೆ ಆಗೋದಿಲ್ವಾ? ಸ್ಲೇಟ್ ತಾನೇ, ಹಿಡಿಯೋಣ ಬಿಡು. ಬಾ ಈಗಲೇ ಹೋಗುವ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಮೊದಲು ಈ ವಿಷಯದಾಗ ಅಣ್ಣ ಉಗಿದವ್ರೆ, ಈಗ ಇವನ್ ಮಾತ್ಕೊಳ್ತೀಯಾ? ಲೇ ಲಾಲ, ನಿಂಗೆ ಒಳ್ಳೆ ಯೋಚನೆ ಬರಲ್ವೇನ್ಲ? ಅಣ್ಣ ಬೇಸರವಾಗಿರೋದನ್ನ ನೋಡೋಕ್ಕಾಯ್ತಲ್ಲ ಮುಗಿಸಿ. ನನಗೂ ನೋವಾಯ್ತೈತೆ. ಲೇ, ನಿಂಗೆ ಒಬ್ನಿಗೇನಿಲ್ಲ ನೋವಾಗಿರೋದು, ನನಗೂ ಸ್ಯಾನೆ ನೋವಾಗಿದೆ. ಮೊದಲೇ ನಮ್ಮಣ್ಣ ಅತ್ತಿಗೆನ ಕಳ್ಕೊಂಡು ಅರೆ ಜೀವ ಆಗಿದ್ದ, ಈಗ ಈ ಹುಡುಗಿ ಸಿಗದೆ ಇನ್ನೂ ಸ್ವರ್ಗಾಗ್ತವ್ರೆ. ಒಟ್ಟಿನಲ್ಲಿ ನಮ್ಮ ಅಣ್ಣನ ನಾವು ಉಳಿಸ್ಕೋಬೇಕು ಮಾರೆ. ಅದಕ್ಕೆ ನನ್ನ ಹತ್ರ ಎಕ್ಸ್ಟ್ರಾಡಿನರಿ ಐಡಿಯಾ ಉಂಟು, ಹೇಳ. ನಿಂದದೇ ಕಿತ್ತೋಗಿರೋ ಐಡಿಯಾ ಆದರೆ ಬೇಡಕ್ಕಲ್ಲ. ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಚಂದ ಉಂಟು, ಹೊಸದು. ಹಂಗಾರೆ ಹೇಳು. ನೋಡು ಮುಗುಸಿ, ಈಗ ನಾವು ಎಷ್ಟೇ ಹುಡುಕಿದ್ರು ಆ ಹುಡುಗಿ ನಮಗೆ ಸಿಗ್ತಾ ಇಲ್ಲ, ಹೌದಾ? ಅದಕ್ಕೆ ನಾವೇ ಒಂದು ಸುಂದರವಾಗಿರೋ ಹುಡುಗಿನ ಹುಡುಕಿ ಆ ಹುಡುಗಿಗೆ ಅತ್ತಿಗೆ ಹಾಟ್ ಹಾಕಿದ್ರೆ ಅಂತ ಸುಳ್ಳು ಹೇಳಿದ್ರೆ ಹೇಗೆ? ಲೇ ಹುಲಿ, ಐಡಿಯಾ ಸಖತ್ತಾಗೈತೆ ಕಂಡ್ಲ. ಈಗಲೇ ಹುಡುಗಿನ ಹುಡ್ಕೊಂಡು ನಡಿ. ಲೇ, ನಿಮ್ಮ ತಲೆಗಿಂತ ಕಿತ್ತೋದ ಐಡಿಯಾನೇ ಬರೋದಾ? ಬೇರೆ ಒಳ್ಳೆ ಐಡಿಯಾ ಬರೋಕ್ಕಿಲ್ವಾ? ಈ ಇಸಿ ಏನಾದರೂ ಹಣ್ಣು ಗೊತ್ತಾದ್ರೆ ಏನಾಯ್ತದ ಗೊತ್ತಾ? ಲೇ, ಈಗ ಬಂದ್ರ? ಏನ್ರಲ್ಲ, ಏನೋ ಮಾತಾಡ್ತಿದ್ರೆ? ಅದು ಅಣ್ಣ, ಹುಲಿ ಏನು? ಅದೇ ಅಣ್ಣ, ಹುಡುಗಿ ಹುಡುಕಿ ಸುಸ್ತಾಗಿದ್ದೀವಿ, ಸಿಗ್ತಾ ಇಲ್ವಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡೋದಂತ ಚರ್ಚೆ ಮಾಡ್ತಿದೀವಿ ಅಷ್ಟೇ. ಹೌದಕ್ಕಲ್ಲ, ನಮ್ಮ ರುಚಿಗೋಸ್ಕರ ಇರೋ ಬರೋ ಜಾಗ ಎಲ್ಲ ಹುಡ್ಕಿದ್ದಾಯ್ತು, ಆ ಡಾಕ್ಟರ್ ಕಾಲ್ಗೂ ಬಿದ್ದಿದ್ದಾಯ್ತು. ನಾ ಏನ್ ಮಾಡೋದು ನಂಗಂತೂ ಗೊತ್ತಾಯ್ತಾ ಇಲ್ಲ. ಅಲ್ಲ ಕಣ, ಆ ದೇವರಿಗೆ ಕಣ್ಣು ಅನ್ನೋದೇ ಇಲ್ವಾ? ಎಲ್ರು ಬದುಕಲ್ಲಿ ಬಾಗಿಲು ಮುಚ್ಚಿದ್ರೆ ಕಿಟಕಿನಾದ್ರೂ ತೆರೀತಾನೆ. ನಮಗೊಂದು ಸಣ್ಣ ಕಿಂಡಿನೂ ತೆಗಿಲಿಲ್ವಲ್ಲ? ಆ ದೇವರಿಗೆ ಇನ್ಮ್ಯಾಕೆ ಕೈಯೇ ಮುಗಿಬಾರ್ದು ಕಣಣ್ಣ. ಜೀವನದಾಗೆ ಭರವಸೆನೆ ಬದುಕಲ್ಲ. ನಮಗೆ ಬೇಕು ಅನ್ಕಡಿ ಸಿಕ್ಕಿಲ್ಲ ಅಂದಾಗ ನಮ್ಮ ಪ್ರಯತ್ನ ಬಿಡಬಾರ್ದು. ಆಗ್ಲಿ, ನಮ್ಮ ಪ್ರಯತ್ನ ನಾವು ಬಿಡಮ್ಮ. ನಮ್ಮ ಮಂಡತನ ನೋಡಿ ಆ ದೇವರ ಇನ್ನೊಂದು ದಾರಿನ ಸೃಷ್ಟಿ ಮಾಡಿದ್ರು ಮಾಡ್ತಾನೆ. ಅಲ್ಲಿವರೆಗೂ ನಾವು ಹುಡುಕ್ತಾನೆ ಇರೋಮ್ಮ. ಈ ಅಣ್ಣ ಎಂತ ಮಾರ, ಹುಡುಕು ಅಂತ ಹೇಳ್ತಾರೆ. ಸಿಗದಿರೋದನ್ನ ಎಲ್ಲಿ ಅಂತ ಹುಡುಕುದು ಹೇಳು? ಲೇ, ನನಗೆ ನಿನ್ನ ಸಂಕಟ ಅರ್ಥ ಆಯ್ತೈತಕ್ಕಲ್ಲ. ಸರಿ, ನಿನಗೆ ನಂಬಿಕೆ ಇಲ್ಲ ಅಂದರೆ ಬುಟ್ಟಾಕು. ಆದರೆ ನಾನು ನನ್ನ ನಂಬಿಕೆನ ಕಳ್ಕೊಳಕ್ಕಿಲ್ಲ. ನಾನು ಒಬ್ಬನೇ ಹುಡ್ಕತ್ತೀನಿ. ಅಣ್ಣ, ನೀನು ಒಬ್ಬನೇ ಯಾಕೆ ಹುಡುಕ್ತೀಯ? ಜೀವಕ್ಕೆ ಜೀವದಂಗೆ ನಮ್ಮನ್ನ ನೋಡ್ಕೊಂಡಿದ್ಯಾ. ನಿಂಗೆ ಸಾಥ್ ಕೊಡದೆ ಇನ್ಯಾರಿಗಣ್ಣ ನಾವು ಸಾಥ್ ಕೊಡೋದು? ನಿನ್ ಜೊತೆ ನಾವು ಬರ್ತೀವಿ. ಸರಿ ಲೇ ಹುಲಿ, ಆ ಮಂಡಿತಾಗ ಹೋಗಿ ಆ ಗಜೇಂದ್ರನಿಗೆ ದುಡ್ಡು ಕೊಡು. ಏನೋ ಶೃಂಗೇರಿನ ಮದುವೆ ಅಂತ ಕೇಳ್ತಾ ಇದ್ದ. ಆಯ್ತಣ್ಣ. ಸರಿಗಲ್ಲ, ನಾನು ರೆಡಿ ಆಗ್ಬಿಡ್ತೀನಿ. ಸರಿ. ಯಾಕಣ್ಣ? ಲೈ, ಅಚ್ಚಾಕೋ ಅಜ್ಜಿ ಇಲ್ಲೇ ಕೂತವ್ರೆ. 7 ದಿನ ಆಯ್ತು ಮಾತಾಡ್ಸಿ. ಬಾ, ಮಾತಾಡ್ಸ್ಕೊಂಬರೋದು. ಅಜಯ್, ಎಲ್ಲೋಗಿದ್ದೆ? 7 ದಿನ ಆಯ್ತು ನಿನ್ನ ನೋಡಿ. ಅಚ್ಚ ಅತ್ತ ಊರೂರಾಗ ಜೀವ ಇದು ಒಂದೇ ಊರ್ನಾಗ ಇರಕ್ಕಾಗ್ತದ ಮಗ? ನೀನ್ ಹೆಂಗಿದ್ಯ ಮಗ? ಏನೋ ಹಿಂಗಿದೀನಿ ನೋಡಜಿ. ಈ ಊರು ಕಾಲಿಟ್ಟಾಗ ಮೊದಲೇ ನಿನ್ನನ್ನೇ ನೋಡ್ತೀನಿ ಅನ್ಕೊಂಡೆ ನಾನು. ನನ್ನ ನಾಲ್ಗೆನಲ್ಲಿ ಮಚ್ಚೆ ಎತ್ಕಂಡ್ ಮಗ. ನಾನು ಹೇಳಿದ್ದು ದಿಟ ಆಗ್ತದೆ. ನನ್ನಂತನ ನೀನು ಯಾಕಜ್ಜಿ ನೆನ್ಸ್ಕತ್ತೀಯ? ಎಲ್ಲ ಕಳ್ಕೊಂಡು ಏನು ಇಲ್ದಂಗೆ ಆಗಿವ್ನಿ. ಎಲ್ಲಿ ನಿನ್ನ ಕೈ ಕೊಡು.
ಮದುವೆ ಅಂತ ಆದರೆ ನನ್ನ ಮನಸ್ಸಿನಾಗ ಬೇರೆ ಯಾರೋ ಅವ್ರೆ. ನಮ್ಮ ಹೃದಯ ಹಾಕೋರಲ್ಲ ಆ ಹುಡುಗಿ. ನಿಂತಾಗೇನು ಮುಚ್ಚಿಕೋದೈತೆ ಅಜ್ಜಿ. ನನ್ನ ಎದೆ ಮ್ಯಾಕೆ 2 ಅಚ್ಚೆ ಹಾಕ್ದವ್ರು ನೀವು. ಒಂದು ನಮ್ಮವ್ವ, ಇನ್ನೊಂದು ನಮ್ಮವ್ರು. ನಮ್ಮವ್ರು ನನ್ನ ಬಿಟ್ಟೋಗ್ಬಿಟ್ರು ಅಜ್ಜಿ. ಆದರೆ ಅವ್ರ ಹೃದಯ ಇನ್ನು ಈ ಭೂಮಿ ಮ್ಯಾಕೆ ಐತೆ, ಅದನ್ನು ಹುಡುಕ್ತಾ ಇವನಿ. ನಿನ್ನ ಕಣ್ಣು ನೋಡಿ ನಿನ್ನ ಮನಸ್ಸಿನಾಗ ಏನೈತೆ ಅಂತ ಅಚ್ಚೆ ಹಾಕ್ದೋಳು ನಾನು. ನಿನ್ನ ಅವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯೋ ನೀನು ಹೆಂಡ್ರ ಮೇಲೂ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ಯೋ ನೀನು. 2 ಜೀವನೂ ಇನ್ನೂ ಭೂಮಿ ಮೇಲೆ ಐತೆ. ನೀನು ಹುಡುಕ್ತಿರೋ ಜೀವ ನಿಂಗೆ ಸಿಕ್ಕೇ ಸಿಗ್ತದೆ. ಏಟೆ ಆಯಾಸ ಆದ್ರೂ ನಿನ್ನ ಪ್ರಯತ್ನ ಮಾತ್ರ ಬಿಡಬೇಡ. ನೀನು ಹುಡುಕ್ತಿರೋ ಜೀವ ಸಿಕ್ಕೋ ಸಮಯ ಹತ್ತಿರದಲ್ಲೇ ಇದೆ. ನಿನ್ನೋಳ ಹೃದಯ ನಿನ್ಗೆ ಸಿಕ್ಕೇ ಸಿಕ್ಕುತ್ತೆ. ಅಜಯ್, ನಿಮ್ಮ ಮಾತು ಕೇಳಿ ನಂಗೀಗ ಒಂಥರ ಹುಮ್ಮಸ್ ಬಂದಂಗಾಯ್ತು. ಅಜಯ್, ನೀವು ಹೇಳ್ದಂಗೆ ಏನೋ ಆಗ್ಬಿಟ್ರೆ ನಿಮಗೆ ಬಂಗಾರದೇನೋ ಹುಡುಗರು ಕೊಟ್ಬಿಡ್ತೀನಿ. ಈ ಅಲೆಮಾರಿಗೆ ಬಂಗಾರದ ಮೇಲೆ ಆಸೆ ಇಲ್ಲ ಕಣಪ್ಪ. ನಿನ್ನ ಹುಡುಗಿ ನಿಂಗೆ ಸಿಕ್ಕಿದ ಮೇಲೆ ಈ ಬಡಪಾಯಿಗೆ ಒಂದು ಸೀರೆ, ತಾಂಬೂಲ, ₹1 ಕಾಣಿಕೆ ಕೊಟ್ಟರೆ ಸಾಕು. ಅಯ್ಯೋ ಅಜಯ್, ಆಟೆ ತಾನೆ. ನೀನು ಎಲ್ಲೇ ಇದ್ರೂ ಹುಡ್ಕೊಂಬಂದ್ಕೊಡ್ತೀನಿ, ಸರಿನಾ? ನಿಂಗೆ ಒಳ್ಳೇದಾಗ್ಲಪ್ಪ. ನನ್ನ ಮಗಳು ಈಗ ಹೇಗಿದ್ದಾಳೆ ಡಾಕ್ಟ್ರೆ? ಅವಳಿಗೇನೂ ತೊಂದರೆ ಇಲ್ಲ ಅಲ್ವಾ? ಅವ್ರಿಗೇನೂ ಸಮಸ್ಯೆ ಇಲ್ಲ, ಅವರು ಆರೋಗ್ಯವಾಗಿದ್ದಾರೆ. ಹಾಗಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಬೋದಲ್ಲ? ಕರ್ಕೊಂಡು ಹೋಗ್ಬೋದು, ಆದರೆ ಅದಕ್ಕೂ ಮೊದಲು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಡಾಕ್ಟ್ರೆ ಅದು? ಗಾಬರಿ ಪಡೋಂಥದ್ದೇನಿಲ್ಲ. ನಿಮ್ಮ ಮಗಳಿಗೆ DC ಸ್ನೇಹ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ವಿಷಯ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಗಂಗಣ್ಣ ಅವರೇ? ಅಯ್ಯಯ್ಯೋ, ದೇವರನ್ನ ಯಾರಿಗೂ ಗೊತ್ತಿಲ್ಲ. ನನ್ನ ಮಗಳಿಗೂ ಈ ವಿಷಯ ಹೇಳಿಲ್ಲ. ಯಾಕೆ ಡಾಕ್ಟ್ರೆ, ಏನಾಯಿತು? ಗಾಬರಿ ಆಗಬೇಡಿ. DC ಮೇಡಮ್ ಅವ್ರ ಹಾರ್ಟು ಯಾರಿಗೆ ಹಾಕಿದ್ದೀವಿ ಅಂತ ತುಂಬ ಜನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮನ್ನು ಬಂದು ನೇರವಾಗಿ ಕೇಳಿದ್ರು ಸರ್. ಅಲ್ಲ ಡಾಕ್ಟ್ರೆ, ಇದರಿಂದ ಏನೂ ತೊಂದರೆ ಇಲ್ಲ ಅಲ್ವಾ? ತೊಂದರೆ ಅಂತೂ ಏನೂ ಇಲ್ಲ. ಇದು ತುಂಬ ಕಾನ್ಫಿಡೆನ್ಷಿಯಲ್ ವಿಷಯ. ಇದು ನಮ್ಮ ಕಡೆಯಿಂದ ಎಲ್ಲೂ ಲೀಕ್ ಆಗಿಲ್ಲ. ನೀವು ಲೀಕ್ ಆಗದಿರೋ ಹಾಗೆ ನೋಡ್ಕೋಬೇಕು. ಇದುವರೆಗೂ ನಾನು ಆ ವಿಷಯನ ಯಾರ ಹತ್ರನೂ ಹೇಳಿಲ್ಲ. ಪುಟ್ಟಕ್ಕನ ಮನೆಯವ್ರಿಗೂ ಗೊತ್ತಿಲ್ಲ ಅದು. ಇನ್ನು ಮುಂದೆನೂ ಹೇಳಬೇಡಿ. ನಿಮಗೆ ಯಾರೇ ಪ್ರೆಷರ್ ಹಾಕಿದ್ರೂ ಈ ಗುಟ್ಟನ್ನ ಮಾತ್ರ ಬಿಟ್ಕೊಡ್ಬೇಡಿ. ನಾನು ಹೇಳಿದ್ದು ನಿಮಗೆ ಗೊತ್ತಾಯ್ತು ತಾನೆ? ಆಯಿತು ಡಾಕ್ಟ್ರೆ. ನಿಮ್ಮ ಮಗಳಿಗೂ ಹೇಳಬೇಡಿ. ಅದ್ರ ಬಗ್ಗೆನೇ ಅವ್ರು ಥಿಂಕ್ ಮಾಡಿ ಮೈಂಡ್ ಅಪ್ಸೆಟ್ ಮಾಡ್ಕೊಂಡ್ರೆ ಅವ್ರಿಗೆ ಕಷ್ಟ. ಅವಳಿಗೂ ಈ ವಿಷಯ ಗೊತ್ತಾಗದಿರೋ ಥರ ನೋಡ್ಕೊತೀನಿ ಡಾಕ್ಟ್ರೆ. ಆಯಿತು, ಸರಿ. ನಿಮ್ಮ ಮಗಳನ್ನ ಕರ್ಕೊಂಡೋಗಿ, ಆದರೆ ರೆಗ್ಯುಲರ್ ಚೆಕಪ್ಗೆ ನಿಮ್ಮ ಮಗಳನ್ನ ಕರ್ಕೊಂಡ್ಬನ್ನಿ. ಸರಿ ಡಾಕ್ಟ್ರೆ, ನಾನು ಬರ್ತೀನಿ. ಇಷ್ಟು ದಿವಸ ಅಂತೂ ಕಾದಿದ್ದಾಯ್ತು. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಕಂಟಿ ಮಾವ ನನ್ನನ್ನೇ ಮದುವೆ ಆಗೋದು. ಅಲ್ಲ ಕಣ್ರಾಗ, ನಿಮ್ಮ ಅತ್ತೆ ಕೊಟ್ಟಿರೋ ಗಡುವು ಮುಂಚೆನೆ ಆ ಹುಡುಗಿ ಯಾರು ಅಂತ ಕಂಟಿಗೆ ಕಂಡು ಹಿಡಿದ್ಬಿಟ್ರೆ ಹಾಗೇನು ಮಾಡಿಯಾ? ಯಾವಾಗ ನೋಡಿದ್ರು ಅಪ್ಶಕ್ನ ನುಡಿಬೇಡಿ ನಂಜಮ್ಮ. ಇದು ಅಪ್ಸಕ್ನ ಅಲ್ಲ ರಾಧ, ಮುಂದಾಲೋಚನೆ ಅಂತಾರೆ. ನೋಡಿದ್ರೆ ನಂಜಮ್ಮ ಹೇಳ್ತಿರೋದು ಒಂಥರ ಸರಿಯಾಗೇ ಇದೆ. ನೀನು ಯಾತಕ್ಕೂ ಒಸಿ ಹುಷಾರಾಗಿರು. ರಾಜಿ ಅವರೇ, ಡೋಂಟ್ ವರಿ. ಡಾಕ್ಟರ್ ಅಂತೂ ಆ ಹುಡುಗಿ ಯಾರು ಅಂತ ಹೇಳಲ್ಲ. ಮಾವಂಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗದೇ ಇಲ್ಲ. ಹೀಗಿದ್ಮೇಲೆ ಆ ಹುಡುಗಿ ಯಾರು ಅಂತ ಹೇಗೆ ಕಂಡುಹಿಡಿತಾರೆ? ಕಂಟಿಗಿರೋ ಆಸ್ತಿ ಪಾಸ್ತಿ ನೋಡಿ ಯಾವುದೋ 3ನೇಳು ಬಂದ್ಬಿಟ್ಟು ನಾನೇ ನೀನು ಹೆಂಡ್ರದೇನು ಹಾಕಿಸ್ಕೊಂಡಿರೋದು ಅಂತ ಹೇಳ್ಬಿಟ್ರೆ ಆಗ ಕಣ್ರಾದ
ಆ ಕಂಟಿ ಇವಾಗಿರೋ ಪರಿಸ್ಥಿತಿಲಿ ಯಾವ ಹುಡುಗಿ ಸಿಕ್ಕಿದ್ರು ನನ್ನ ಹುಡುಗಿನೇ ಅಂತ ತಾಳಿ ಕಟ್ಬಿಡ್ತಾನೆ. ಹಾಗೆಲ್ಲ ಏನೂ ಆಗಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕಂಟಿ ಮಾವ ಆ ಹುಡುಗಿನ ಹುಡುಕ್ತಿರೋ ವಿಷಯ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ. ನೀನೊಬ್ಬಳಿಗೆ ಗೊತ್ತಿರೋದು ಅಂತ ಕೂತ್ಕ. ಆ ಕಂಟಿ ಹಿಂದೆ ಮುಂದೆ ಸುತ್ತಿರ್ತಾವಲ್ಲ ಎಡಬಿಡಂಗಿಗಳು, ಅವುಗಳೇ ಸಾಕು ಎಲ್ಲ ಕಡೆ ಪುಕಾರ್ ಮಾಡಕ್ಕೆ. ಯಾರೇನೇ ಪುಕಾರ್ ಮಾಡಲಿ, ಕಂಟಿ ಮಾವನ್ನ ಮದುವೆ ಆಗೋದು ನಾನೇ. ನನ್ನ ಜಾತಕದಲ್ಲಿ ಗುರುವೆಲ್ಲ ಬಂದಿದೆ. ಇನ್ನೊಂದು ಸ್ವಲ್ಪ ದಿವಸ ನೋಡ್ತಾ ಇರಿ, ಇಡೀ ಊರಿಗೆ ಚಪ್ರ ಹಾಕ್ಸಿ ಹಸೆಮಣೆ ಇರ್ತೀನಿ. ಕಂಟಿ ಮಾವನ ಕೈಲಿ ತಾಳಿ ಕಟ್ಸ್ಕೊಂಡು ಬಂಗಾರಮ್ಮನ ಮನೆ ಸೊಸೆ ಆಗಲಿಲ್ಲ ಅಂದರೆ ನನ್ನ ಹೆಸರು ರಾಧಾನೇ ಅಲ್ಲ. ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಹೇಳಿ ವಿನಯ್. ಮೇಡಮ್, ನೀವು ಹುಡುಕ್ತಿದ್ರಲ್ಲ ಆ ಹುಡುಗಿ ಸಿಕ್ಬಿಟ್ಲು ಮೇಡಮ್. ಇವತ್ತು ಆಸ್ಪತ್ರೆಗೆ ಚೆಕಪ್ ಬಂದಿದ್ರು ಮೇಡಮ್. ನಾನು ಫೋಟೋ ತೊಗೊಂಡಿದ್ದೀನಿ ಮೇಡಮ್, ಕಳಿಸ್ತೀನಿ ನೋಡಿ ಮೇಡಮ್. ಹೌದಾ, ಸರಿ, ನಾನು ಈಗಲೇ ನೋಡ್ತೀನಿ. ರಾಜಿ ಅವರೇ, ನಂಜಮ್ಮ ಅವರೇ, ಆ ಹುಡುಗಿ ಯಾರು ಅಂತ ಗೊತ್ತಾಯ್ತು, ಫೋಟೋ ಬಂದಿದೆ. ಯಾರಂತ ತೋರಿಸ್ಬೇಕ? ಇರಿ ರಾಜಿ ಅವರೇ. ಏ ಕೊಡಿಲಿ. ಯವ್ವಾ, ಏ ಇವಳ ಅಯ್ಯ, ಈ ನಾಲಾಯಕ ಮುಸ್ರೆ ಆಫೀಸರು. ಏ ರಾಧಾ, ಯಾರೋ ನಿನ್ಗೆ ಸರಿ ಗ್ಯಾಮರ್ಸ್ತಾ ಇದ್ದಾರೆ. ಕೊಡಿಲಿ ನಿಮಿಷ. ಏ ರಾಧಾ, ಊರು ತುಂಬ ಚಪ್ರ ಇರಲಿ, ಮನೆಯಾಗಿ ಮಲ್ಕೊಳಕ್ಕೆ ಆರಡಿ ಜಾಗ ಸಿಕ್ತತ್ತ, ಅದನ್ನ ನೋಡ್ಕೊ ಫಸ್ಟ್. ಇನ್ನು ಆ ಕಂಟಿ ನಿನಗೆ ಸಿಕ್ದಂಗೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ. ನೀವಿಬ್ರು ತುಪ್ಪ ಸುರಿತಿದ್ದೀರಾ. ಇಷ್ಟು ದಿನ ಹೆಂಗೋ ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದೆ, ಇನ್ನು ಮುಂದೆ ಅದು ಇರಕ್ಕಿಲ್ವಲ್ಲ ಅಂತ ಯೋಚನೆ ಆಟೆಯ. ಅಲ್ಲ ರಾಧಾ, ಈಗ ನಿಂಗೆ ಗೊತ್ತಾಗಿರೋ ವಿಷಯ ಕಂಟಿ ಗೊತ್ತಾಗಕ್ಕೆ ಎಷ್ಟೊತ್ತು ಬೇಕು ಹೇಳು? ಆ ಬಂಗಾರಮ್ಮನ ಮನೆ ಸೊಸೆ ನೀನಲ್ಲ ಕಡೆ, ಮುಸ್ರೆ ಆಫೀಸರ್ ಮಗಳು ಅಮ್ಮುದೇವಿ. ಅಯ್ಯೋ, ನನ್ನ ತಲೆ ಚಿಟ್ಟು ಹಿಡಿತಿದೆ. ನಾನು ಮುಂದೆ ಏನು ಮಾಡಲಿ? ಒಂದು ಕೆಲಸ ಮಾಡು, ನಿಮ್ಮವ್ವ ಮನೆ ಬಿಟ್ಟೋದ್ಲಲ್ಲ, ಹಂಗೆ ನೀನು ಒಯ್ತಾ ಇರೋ. ಅಯ್ಯ ಮುದೇವಿ, ಯಾರೋ ಎಲ್ಲೋದ್ಲೆ ನಮ್ಮ ಮನೆಗೆ ಬಂದು ಸೇರ್ಕೊಂಡು ಬಾವ ನೀನು ಬಂದು ನಮ್ಮ ಮನೆಗೆ ಒಕ್ಕರ್ಸ್ಕ, ಅಟ್ಟೆ ಆಗತಿ. ಇಲ್ಲ, ಸಾಧ್ಯನೇ ಇಲ್ಲ. ಈ ರಾಧಾ ಅನ್ಕೊಳ್ದಿನ ಸಾಧಿಸ್ದೆ, ಆಸೆ ಪಟ್ಟಿದ್ನ ಪಡ್ಕೊಳ್ದೆ ಬಿಡೋ ಮಾತೇ ಇಲ್ಲ. ಏ, ನಿನ್ನ ಕೈ ಏನು ಮಾಡೋಕ್ಕಾಯ್ತದೆ? ಆ ಕಂಟಿಗೆ ನೀ ಏನು ಹೇಳಿದ್ರು ಆ ಹುಡುಗಿನ ಅವ್ನು ಬಿಡೋಕ್ಕಿಲ್ಲ. ಮಾವ ಏನು ಬಿಡೋದು ಬೇಡ, ನಾನೇ ಅವಳನ್ನ ಈ ಲೋಕನೇ ಬಿಡೋವಾಗ ಮಾಡ್ತೀನಿ. ಈ ಬಿಕಾರಿ ನನಗೆ ಕಾಂಪಿಟೇಟರ್ ಆಗ್ತಾಳೆ ಅಂತ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗಿರೋ ಇವಳು ಇನ್ಯಾವತ್ತೂ ದೇವಿಪುರದ ಮುಖನೇ ನೋಡಬಾರ್ದು. ಹಾಗೆ ಮಾಡ್ತೀನಿ. ಏನೇ ಮಾಡಿಯಾ? ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ.
ಹಲೋ, ನಾನು ನಿಮಗೀಗ ಒಂದು ಹುಡುಗಿ ಫೋಟೋ ಕಳಿಸ್ತೀನಿ. ಆ ಹುಡುಗಿ ಈಗ ಹಾಸ್ಪಿಟಲಲ್ಲಿದ್ದಾಳೆ. ಅವಳು ಮತ್ತೆ ದೇವಿಪುರದ ಮುಖನೂ ನೋಡಬಾರ್ದು, ಹಾಗೆ ಮಾಡಬೇಕು. ನಾನೇನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ.